ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ಇದಕ್ಕೆ ಬೀಜಿಂಗ್ ಏನು ಮಹಾ ದೂರ ಅಂತ ಅನಿಸೋದೇ ಇಲ್ಲ. ಲಂಡನ್ಗೆ ಬೇಕಾದ್ರೆ ಹಾರುತ್ತೆ, ಆಫ್ರಿಕಾ ಟಾರ್ಗೆಟ್ ಮಾಡುತ್ತೆ, ಚೀನಾ ಎದೆಯಲ್ಲೊಂದು ಢವಢವ, ಪಾಕಿಸ್ತಾನ ಗಡಗಡ. ಇದು ಭಾರತ ಅಭಿವೃದ್ಧಿಪಡಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಕತ್ತು. DRDO ಅಭಿವೃದ್ಧಿಪಡಿಸುತ್ತಿರುವ ಬ್ರಹ್ಮಾಸ್ತ್ರ ಅಗ್ನಿ-5 ಕ್ಷಿಪಣಿಗೆ ಏರ್ ಬಸ್ಟರ್, ಬಂಕರ್ ಬಸ್ಟರ್ ಸಾಮರ್ಥ್ಯದ ಸೇರ್ಪಡೆ. ನಮ್ಮ ಪುರಾಣದಲ್ಲಿ ದೇವಾಂಶ ಸಂಭೂತರು ಹುಟ್ತಾ ಸುದ್ದಿ ಮಾಡ್ತಾರಲ್ಲ, ಹಾಗೆ ಭಾರತದ ಯುದ್ಧಕ್ಕೆ ಎಂಟ್ರಿಯ ಅಗ್ನಿ ಹುಟ್ಟು ಎಂಥ ಹವ ಮೇಂಟೈನ್ ಮಾಡಿದೆ ಅಂದರೆ, ಚೀನಾ ಪ್ರಧಾನಿಯ ಸೆಂಟ್ರಲ್ ಟಿವಿಯಲ್ಲಿ ಅಗ್ನಿ-5 ಸುದ್ದಿ ಬಿತ್ತರವಾದರೆ ಭಾರತ ಈ ಕ್ಷಿಪಣಿ ಚೀನಾ ಪೂರ್ವ ಭಾಗ ನಗರ ಕವರ್ ಮಾಡುತ್ತೆ. ಪಾಕಿಸ್ತಾನ ಮಾಧ್ಯಮಗಳು ಭಾರತದ ಕುರಿತು ಸೃಜನಾತ್ಮಕವಾಗಿ ಸ್ಪಂದಿಸಿದ್ದೇ ಇಲ್ಲ. ಅಂಥದ್ರಲ್ಲಿ ಪಾಕಿಸ್ತಾನ ಕಾಲ ಸೇನಾ ವೃತ್ತಿ ಪತ್ರಿಕೆ ಭಾರತದ ಕ್ಷಿಪಣಿಗೆ ಬಹುಪರಕ್ಕೆಂದಿದೆ. ಇತ್ತ ವಂಚಕ ಪಾಕಿಸ್ತಾನ ಅರೆ ಅಲ್ಲ ಬಚಾವೋ ನೈತೋ ಹಮ್ ಬಚನೇ ಸತ್ಯ ಅಂತ ರೋಧಿಸೋದಕ್ಕೆ ಶುರು ಹಚ್ಚಿಕೊಂಡಿವೆ. ಪಾಕಿಸ್ತಾನ ಸುದ್ದಿ ಮಾಧ್ಯಮ ಕ್ಷಿಪಣಿ ಸ್ಟ್ರೈಕ್ ರೇಂಜ್ 5500 ಕಿಲೋಮೀಟರ್, ನಾವು ಓಡೋದೆಲ್ಲಿಗೆ ಬಚಾವಾಗೋದು ಹೇಗೆ ಅಂತ ಬೊಬ್ಬಿಡೋದಕ್ಕೆ ಈವಾಗಲೇ ಶುರು ಮಾಡಿದ್ದಾವೆ. ಭಾರತದ ಸೇನೆಯ ಬತ್ತಳಿಕೆಯಲ್ಲಿ ಈಗ 2 ಹೊಸ ಬ್ರಹ್ಮಾಸ್ತ್ರ. DRDO ಅತ್ಯಾಧುನಿಕ ವೇಗದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಬಂಕರ್ ಬಸ್ಟರ್ ಮತ್ತು ಏರ್ ಬಸ್ಟರ್ ಸಾಮರ್ಥ್ಯದ ಅಗ್ನಿ-5 ಕ್ಷಿಪಣಿ ಹುಟ್ಟುಹಾಕಿದ ಹವಾಕ್ಕೆ ಪ್ರಪಂಚವೇ ತತ್ತರ. ಗುಳ್ಳೇನರಿ ಚೀನಾ, ಬಿಕಾರಿ ಪಾಕಿಸ್ತಾನ, ಅಗ್ನಿ-5 ಕೆಪಾಸಿಟಿ ಕೇಳಿ ಶಾಕು. ಏನದು ಈ ಹೊಸ ಬ್ಲಾಸ್ಟ್ ಪವರ್? ಹೇಗೆ ಭಾರತ ಶತ್ರು ದೇಶಗಳ ನಿದ್ರೆ ಕಸಿದುಕೊಳ್ತಾ ಇದೆ? ಹಾಗಾದರೆ ಅದರ ಸಾಮರ್ಥ್ಯ ಏನು ನೋಡಿಕೊಂಡು ಬರೋಣ ಬನ್ನಿ. ಅಗ್ನಿ-5 ಕತೆ ಹೇಳೋದಕ್ಕೂ ಮುನ್ನ ಭಾರತದ ಸ್ಥಿತಿ ಹೇಗಿತ್ತು ಅಂದರೆ, ಒಂದು ಕಾಲದಲ್ಲಿ ಭಾರತೀಯ ಸೈನಿಕರಿಗೆ ಶೂ ಕೂಡ ಇಲ್ಲದೆ, ಮಂಜಿನಲ್ಲಿ ಹೆಜ್ಜೆ ಹಾಕಿ ಗುಂಡಿಗೆ ತಡೆಯೇ ಇಲ್ಲದೆ ರಕ್ತ ಹರಿಸುತ್ತಿದ್ದರೆ, ಸಂಚಾರ ವ್ಯವಸ್ಥೆ ಬಿಕ್ಕಟ್ಟು. ಇನ್ನು ಅದೇನೋ ಅಂತಾರಲ್ಲ, ಕೊಂಕಣ ಸುತ್ತಿ ಮೈಲಾರ ಸೇರೋ ಹಾಗೆ ಗಡಿ ಪ್ರದೇಶಕ್ಕೆ ತಲುಪಲು ವಾರಗಟ್ಟಲೆ ಹತ್ತಬೇಕಾಗ್ತಿತ್ತು. ಆದರೆ ಇಂದು ಭಾರತ ರಕ್ಷಣಾ ಸಾಮರ್ಥ್ಯಕ್ಕೆ ಶತ್ರುಗಳೇ ದಂಗು ಪಡುತ್ತಿದ್ದಾರೆ. ಅಂದರೆ ಭಾರತ ಬಲಿಷ್ಠ ಆಗ್ತಾ ಇದೆ ಅಂತ ಅಲ್ವಾ? ಯಾವಾಗಲೂ ಬೇರೆ ದೇಶಗಳಿಗೆ ಶಸ್ತ್ರಾಸ್ತ್ರಗಳಿಗೆ ಅವಲಂಬಿತವಾಗಿದ್ದ ಭಾರತ ಈಗ ಸ್ವತಃ ಬಲಿಷ್ಠ ಕ್ಷಿಪಣಿ, ಬಂಕರ್ ಬಸ್ಟರ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವಷ್ಟು ಬೆಳೆದಿದೆ. ಈಗಾಗಲೇ ಭಾರತದ ಹೊಸ ಬಸ್ಟರ್ ನಮಗೂ ಬೇಕು ಅಂತ ಬೇರೆ ದೇಶ ಕೇಳ್ತಿದೆ ಅಂದರೆ ಭಾರತ ಶಕ್ತಿಶಾಲಿ ಆಗ್ತಿದೆ ಅಂತ ಅರ್ಥ ಅಲ್ವಾ? ಆದರೂ ಗುಲಾಮರು ಹೇಳ್ತಾರೆ, ಮೋದಿ ಏನು ಕಡಿದು ಗುಡ್ಡೆ ಹಾಕಿದ್ರು. ನಿಜವಾಗಿ ಹಿಂದಿನ 14 PM ಮಾಡಿದಷ್ಟು ರಕ್ಷಣಾ ಮೂಲಭೂತ ವ್ಯವಸ್ಥೆ ಬಲಪಡಿಸುವಲ್ಲಿ ಮೋದಿ ಸರ್ಕಾರ ಮಹತ್ವದ ಬದಲಾವಣೆ ತಂದಿರೋದು ಸುಳ್ಳಲ್ಲ. ಇನ್ನು ಭಾರತದ ಸಾಮರ್ಥ್ಯಕ್ಕೆ ಸಿಂಧೂರ ಸಾಕ್ಷಿ. ಚೀನಾ ನಮ್ಮ ಗಡಿಯಲ್ಲಿ ಆಕ್ರಮಣ ಮಾಡಿದಾಗ ಭಾರತದ ಸೈನಿಕರು ಬೇರೆಯೇ ಉತ್ತರ ನೀಡಿದರು. 42 ಚೀನಾ ಸೈನಿಕರ ಮುಷ್ಟಿಕಾಳದಲ್ಲಿ ಬಡಿದು ಹಾಕಿದರು. ಶತ್ರು ಶಾಕ್. ಆದರೆ ರಾಹುಲ್ ಗಾಂಧಿ ಭಾರತ ಚೀನಾಕ್ಕೆ ಭೂಮಿ ಬಿಟ್ಟುಕೊಡ್ತು ಎನ್ನುವ ಮೂಲಕ ಸೈನಿಕರ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡಿದರು. ತಮ್ಮ ತಾತ ನೆಹರು ಚೀನಾಕ್ಕೆ ಜಾಗದಾನ ಮಾಡಿದ್ದು ನೆನಪೇ ಆಗೋದಿಲ್ಲ. ಇನ್ನು ಪಾಕಿಸ್ತಾನ ಮೇಲೆ ಭಾರತೀಯ ವಾಯುಪಡೆ ದಾಳಿ ಮಾಡ್ತಲ್ಲ, ಆಪರೇಷನ್ ಸಿಂಧೂರ್ ಪರಿಣಾಮ ಪಾಕಿಸ್ತಾನವೇ ನಮ್ಮ ನೆಲೆ ಮೇಲೆ ಎಷ್ಟು ಭಾರತೀಯ ವಿಮಾನ ಹಾರಿತೋ ಗೊತ್ತಾಗಿಲ್ಲ ಕಾಣ್ರಿ ಅಂತ ಲೆಕ್ಕ ಕೊಟ್ಟರೆ, ಕಾಂಗ್ರೆಸ್ ನಾಯಕರು ವಿಶೇಷ ಅಧಿವೇಶನ ಕರೆಯಲಿ, ಅವರಿಗೆ ವಿಮಾನ ಲೆಕ್ಕ ಬೇಕಂತೆ. ಯುದ್ಧ ಅಂದಮೇಲೆ ಸಾವು ನೋವು ನಷ್ಟ ಇದ್ದೇ ಇರುತ್ತೆ, ಗೆದ್ದಿರೋದು ಲೆಕ್ಕಕ್ಕೆ ಬರುತ್ತೆ. ಇದಕ್ಕೂ ಸ್ವಲ್ಪ ಹಿಂದಕ್ಕೆ ಹೋದರೆ 1971 ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಬರೋಬ್ಬರಿ 93,000 ಪಾಕಿಸ್ತಾನಿ ಸೈನಿಕರು ಮಂಡಿ ಊರಿದರು. ನಮ್ಮ ಸೈನಿಕರ ರಕ್ತ ಹರಿಸಿ ಗೆದ್ದ ಪಾಕಿಸ್ತಾನ ಭೂಮಿ ಇಂದಿರಾ ಗಾಂಧಿ ಒಪ್ಪಂದದ ಹೆಸರಿನಲ್ಲಿ ಪಾಕ್ಗೆ ದಾನ ಮಾಡಿದರು. ಸಾವಿರಾರು ಸೈನಿಕರ ತ್ಯಾಗಕ್ಕೆ ಇಂದಿರಾ ಗಾಂಧಿ ಕೊಟ್ಟ ಗೌರವ. ರಾಹುಲ್ ಗಾಂಧಿ ಕಾಂಗ್ರೆಸ್ ಲೀಡರ್ಗೆ ಜಾಣ ಕುರುಡು. ಇನ್ನು ಜನ ಕೇಳ್ತಾರೆ, ಭಾರತ ಬದಲಾಗಿದೆಯಾ ಅಂತ.
ಹೇಗೆ ಅಂತ ಕೇಳ್ತಿದ್ದಾರೆ. ಹಿಂದಿನ ತಪ್ಪು ಪುನರಾವರ್ತಿಸದೆ ಭಾರತ ಇಂದು ತನ್ನ ಶತ್ರುಗಳಿಗೆ ಸ್ಪಷ್ಟ ಸಂದೇಶ ಕಳಿಸುತ್ತಿದೆ. ಇನ್ನು ಶತ್ರುಗಳ ಮೇಲೆ ದಾಳಿ ಮಾತ್ರವಲ್ಲ, ಗೆದ್ದಿದ್ದನ್ನು ಉಳಿಸಿಕೊಳ್ಳುವುದನ್ನೂ ಮಾಡುತ್ತೆ. ಇದು ಹೊಸ ಭಾರತದಲ್ಲಿ ಅಗ್ನಿ 5 DRDO ನಿರ್ಮಿಸುತ್ತಿರುವ ICBM ಶ್ರೇಣಿ ಕ್ಷಿಪಣಿ 1500 ಕಿಲೋಮೀಟರ್ನಿಂದ 8000 ಕಿಲೋಮೀಟರ್ ದೂರ ನಿರಾಯಾಸ ಇಡೀ ಚೀನಾ, ಪಾಕ್ ಮಾತ್ರವಲ್ಲ, ಬರೋಬ್ಬರಿ ಯುರೋಪಿನ ಕೆಲವು ಭಾಗಗಳಿಗೂ ಭಾರತ ಟಾರ್ಗೆಟ್ ಮಾಡೋ ಶಕ್ತಿ ಕ್ಷಿಪಣಿಗಿದೆ. ಇದು ನಮೋ ಭಾರತ. ಅಗ್ನಿ 5 ಕ್ಷಿಪಣಿ ಮೂಲಕ ಭಯ ಹುಟ್ಟಿಸಿದ ಭಾರತ ಅದೇ ಮಾದರಿ ಮತ್ತೊಂದು ಕ್ಷಿಪಣಿ ತಾಕತ್ತು ಎಂಥದ್ದು ಅಂದರೆ ಪಾಕಿಸ್ತಾನ ರಹಸ್ಯ ನ್ಯೂಕ್ಲಿಯರ್ ಬಂಕರ್ ಕ್ಷಣದಲ್ಲಿ ಬಡಿದು ಹಾಕುತ್ತೆ. ಅಗ್ನಿ 5 ಕ್ಷಿಪಣಿ ವಾಯುಪಡೆ, ಭೂಸೇನೆ ಎರಡೂ ಬಳಸಬಹುದು. ಕ್ಷಿಪಣಿ ಆಕಾಶಕ್ಕೆ ಎಂಟ್ರಿ ಕೊಟ್ಟರೆ ವಿಧ್ವಂಸ, ಶತ್ರು ಕತೆ ಹರೋಹರ. ಅಮೆರಿಕ ಬಂಕರ್ ಬಸ್ಟರ್ ರೀತಿ ಅಸ್ತ್ರ ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಯುದ್ಧ ವಿಮಾನ ಮೂಲಕ ಪ್ರಯೋಗಿಸುವ ಆಯ್ಕೆ ಡೆವಲಪ್ ಮಾಡುತ್ತಿದೆ. ಅಗ್ನಿ 5 ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ 1500 kg ಅಣ್ವಸ್ತ್ರ ಬಾಂಬ್ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಕಡಿಮೆ ಗಾತ್ರದ ಬಾಂಬ್ ಲೋಡ್ ಮಾಡಿದರೆ ಕ್ಷಿಪಣಿ ಸಲೀಸಾಗಿ 8000 ಕಿಲೋಮೀಟರ್ ಹಾರಬಲ್ಲದು. ಅಗ್ನಿ 5 ಕ್ಷಿಪಣಿಯ ಅಣ್ವಸ್ತ್ರ ಸಿಡಿತದಲ್ಲಿ ಹೊರುವ ಆವೃತ್ತಿ ಸುಮಾರು 5000ದಿಂದ 8000 ಕಿಲೋಮೀಟರ್ ದೂರ ಸಾಗಬಲ್ಲದು. ಅದರ ಸಿಡಿತಲೆ ತೂಕ ಸುಮಾರು 1.5 ಟನ್. ಆದರೆ ಹೊಸ ಬಂಕರ್ ಬಸ್ಟರ್ ಕ್ಷಿಪಣಿ ವ್ಯಾಪ್ತಿ 2000ದಿಂದ 2500 ಕಿಲೋಮೀಟರ್ ಸೀಮಿತ. ವಾರ್ ಹೆಡ್ ತೂಕ ಬರೋಬ್ಬರಿ 7.5 ಟನ್, ಅಂದರೆ 7500 kgಗೆ ಹೆಚ್ಚಿಸಲು ಸಾಧ್ಯವಾಗುತ್ತೆ. ಹೈಪರ್ಸಾನಿಕ್ ಬ್ರಹ್ಮ ಕ್ಷಿಪಣಿ 400 kg ಸಿಡಿತಲೆಗೆ ಹೋಲಿಸಿದರೆ ಬರೋಬ್ಬರಿ 18 ಪಟ್ಟು ಹೆಚ್ಚು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಹೈಪರ್ಸಾನಿಕ್ ಸ್ಪೀಡ್ನಲ್ಲಿ ಭೂಮಿಗೆ ಎಲ್ಲಾದರೂ ಅಪ್ಪಳಿಸಿತೋ ಅಂತ ಇಟ್ಕೊಳ್ಳಿ, 80ರಿಂದ 100 ಮೀಟರ್ ಅಂದರೆ ಸುಮಾರು 330 ಅಡಿ ಆಳಕ್ಕೆ ನುಗ್ಗಿ ಹೊಡೆಯಬಲ್ಲದು. ಇದು ಅಮೆರಿಕ MOP ಬಾಂಬ್ 61 ಮೀಟರ್ ಆಳಕ್ಕೆ ನುಗ್ಗುವ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಎನ್ನಲಾಗುತ್ತೆ. ಭಾರತದ ವಾಯು ಬ್ರಹ್ಮಾಸ್ತ್ರ ಏರ್ ಬಸ್ಟರ್ ಅಸ್ತ್ರವಾದರೆ ಮತ್ತೊಂದು ಪ್ರಳಯಾಂತಕ ವೆಪನ್ DRDO ಪ್ರಾಜೆಕ್ಟ್ ಲಿಸ್ಟ್ ಸೇರಿದೆ. ಅದೇ ಏರ್ ಬಸ್ಟರ್. ಯುದ್ಧ ವಿಮಾನ ಮೂಲಕ ಅಗ್ನಿ 5 ಕ್ಷಿಪಣಿ ಪ್ರಯೋಗಿಸಲು ಅನುಕೂಲ ಆಗುವಂತೆ ಮಿಸೈಲ್ ಮಾಡಿಫೈ ಮಾಡಲಾಗುತ್ತೆ. ಈಗಿರೋ ಅಗ್ನಿ ಕ್ಷಿಪಣಿ ಭೂಮಿಯಿಂದ ಉಡಾಯಿಸಬಹುದು. ಕ್ಷಿಪಣಿ ಯುದ್ಧ ವಿಮಾನದಲ್ಲಿ ಇಡುವಂತೆ ಮಾಡಿಕೊಡಿ ಎಂದು ವಾಯುಪಡೆ DRDOಗೆ ಮನವಿ ಸಲ್ಲಿಸಿದ್ದು, DRDO ಯೋಜನೆ ಕೈಗೆತ್ತಿಕೊಂಡಿದೆ. ಬಂಕರ್ ಬಸ್ಟರ್ ಟೆಕ್ನಾಲಜಿ ಬಳಸುತ್ತಿದ್ದು ಮಿಸೈಲ್ ವ್ಯಾಪ್ತಿ ಕಡಿಮೆ ಮಾಡಿ ವಾರ್ ಹೆಡ್ ತೂಕ ಹೆಚ್ಚಿಸುತ್ತಿದೆ. ಫೈಟರ್ ಜೆಟ್ ಸುಖೋಯ್ Su-30 MKI ಹಾಗೂ ರಫೇಲ್ ಫೈಟರ್ ಜೆಟ್ಟುಗಳಲ್ಲಿ ಅಳವಡಿಕೆ ಪರೀಕ್ಷೆ ನಡೀತಾ ಇದೆ. ಶತ್ರುಗಳ ವಾಯುನೆಲೆ, ರಾಡಾರ್ ಕೇಂದ್ರ, ಸೇನಾ ಶಿಬಿರ ನಾಶ ಮಾಡಲು ಏರ್ ಬಸ್ಟರ್ ಬಳಸಲು ಭಾರತೀಯ ವಾಯುಪಡೆ ಮುಂದಾಗಿದೆ. ಭಾರತಕ್ಕೆ ಈ 2 ಅಸ್ತ್ರಗಳು ಏಕೆ ಪ್ರಮುಖ ಅಂದರೆ ಚೀನಾದ 5ನೇ ತಲೆಮಾರಿನ J-20 ಸ್ಟೆಲ್ತ್ ಫೈಟರ್ ಜೆಟ್ ಭಾರತದ ನಿದ್ದೆಗೆಡಿಸಿದೆ. ಅದಲ್ಲದೆ DF-21D ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ಭೂಗತ ಶಸ್ತ್ರಾಸ್ತ್ರ ಘಟಕ ಭಾರತಕ್ಕೆ ಆತಂಕ ತಂದಿರುವುದು ಸುಳ್ಳಲ್ಲ. ಅದಲ್ಲದೆ ಪಾಕಿಸ್ತಾನ ಕಿರಾನಾ ಹಿಲ್ಸ್ನಲ್ಲಿ ಅಣ್ವಸ್ತ್ರ ಸಂಗ್ರಹಿಸಿಟ್ಟಿದೆ ಎನ್ನಲಾಗುತ್ತೆ. ಚೀನಾ ಭಾರತದ ಸುತ್ತಲೂ ಶತ್ರುಗಳನ್ನು ಹೆಚ್ಚಿಸುತ್ತಿದೆ. ಈ ಎಲ್ಲ ಹಿನ್ನೆಲೆ ಭಾರತದ ಅಗ್ನಿ 5 ಕ್ಷಿಪಣಿ, ಅದರ ಬಂಕರ್ ಬಸ್ಟರ್, ಏರ್ ಬಸ್ಟರ್ ಆವೃತ್ತಿ ಭಾರತಕ್ಕೆ ನಿರ್ಣಾಯಕ. ಭಾರತ ತನ್ನದೇ ಸ್ಟೆಲ್ತ್ ಫೈಟರ್ ಜೆಟ್ ಹೊಂದುವವರೆಗೂ ಅಗ್ನಿ 5 ಆವೃತ್ತಿ ಮಿಸೈಲ್ ಶತ್ರುಗಳಿಗೆ ತಲೆನೋವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ರೀ. ಅಲ್ಲದೆ ಜಗತ್ತಿಗೂ ಭಾರತದ ಸಂದೇಶ ನೀಡುತ್ತಿದ್ದು, ಭಾರತ ರಕ್ಷಣೆಗಾಗಿ ಯಾವುದೇ ತಂತ್ರಜ್ಞಾನ ಅಭಿವೃದ್ಧಿಪಡಿಸಬಲ್ಲದು, ಅದಕ್ಕಾಗಿ ಬೇರೆ ದೇಶ ಅವಲಂಬಿಸುವುದಿಲ್ಲ ಎಂಬ ಆತ್ಮನಿರ್ಭರತೆ ಸಂದೇಶ ನೀಡಿದೆ. ಅಗ್ನಿ 5 ಭೂಮಿ, ವಾಯು ಹಾಗೂ ಸಮುದ್ರದಿಂದ ಪರಮಾಣು ಅಸ್ತ್ರ ಉಡಾಯಿಸುವ ಸಾಮರ್ಥ್ಯ ಇನ್ನಷ್ಟು ಶಕ್ತಿಶಾಲಿ. ಇಂತಹ ತಂತ್ರಜ್ಞಾನ ಹೊಂದಿರುವ ಕೆಲವೇ ರಾಷ್ಟ್ರಗಳ ಪ್ರತಿಷ್ಠಿತ ಕ್ಲಬ್ಬಿಗೆ ಭಾರತದ ಹೆಸರು ಸೇರ್ಪಡೆ ಆಗ್ತಾ ಇದೆ ರೀ. ಒಟ್ಟಿನಲ್ಲಿ ಹೇಳೋದಾದರೆ ಭಾರತ ಅಗ್ನಿ 5
ಕೇವಲ ಒಂದು ಮಿಸೈಲ್ ಅಲ್ಲ, ಅದು ನಮ್ಮ ಬದಲಾಗುತ್ತಿರುವ ಯುದ್ಧ ನೀತಿಯ ಸಂಕೇತ. ಪಾಕಿಸ್ತಾನ ಮತ್ತು ಚೀನಾದ ರಹಸ್ಯ ಬಂಕರ್ ಧ್ವಂಸ ಮಾಡುವ ಈ ಬಂಕರ್ ಬಸ್ಟರ್, ಏರ್ ಬಸ್ಟರ್ ಅವತಾರ ಭಾರತದ ಶಕ್ತಿ ಇಡೀ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಇಂತಹ ಶಕ್ತಿ ಇಂದು ಭಾರತವನ್ನು ವಿಶ್ವದ ಶಕ್ತಿಶಾಲಿ ಕ್ಷಿಪಣಿ ರಾಷ್ಟ್ರಗಳ ಸಾಲಿಗೆ ಸೇರಿಸ್ತಾ ಇದೆ. ಇದರಿಂದ ಭಾರತ ತನ್ನ ಭದ್ರತೆ ಕಾಯ್ದುಕೊಳ್ಳುತ್ತಿದ್ದು ಮುಂದೆಯೂ ಕಾಯ್ದುಕೊಳ್ಳುತ್ತಿದೆಯಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡೋದು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.